ಮನುಷ್ಯನೇನೋ ನೀನು? ಊರಲ್ಲಿರೋ ದಂಡ ಪಿಂಡಗಳೆಲ್ಲ ಮದುವೆ ಆಗಿ ಆರಾಮಾಗಿದ್ದಾರೆ. ಅರೇಂಜ್ ಮ್ಯಾರೇಜ್ ಅಪ್ಪಿತಪ್ಪಿನೂ ಆಗಲ್ಲ. ಫಿಕ್ಸ್ ಆಗೋಗ್ಬಿಟ್ಟಿದ್ದಾನೆ. ಈಗಲೇ 28, ಇನ್ನು ಹುಡುಕಿ ಅವನ ಲವ್ ಮಾಡಿ ಮದುವೆ ಆಗೋಷ್ಟೊತ್ತಿಗೆ ಏಜ್ ಬಾರ್ ಆಗೋಗ್ಬಿಡುತ್ತೆ. ಏನಾದ್ರೂ ಹೊಳಿತಾ? ಒಂದು ಐಡಿಯಾ ಬನ್ನಿ ಹೇಳ್ತೀನಿ. ಕಂಡೀಷನ್ ನಂಬರ್ 1, ನಾನು ಎಷ್ಟೇ ಬೈದ್ರು ಆ ಹುಡುಗಿ ನನಗೆ ವಾಪಸ್ ಬೈಬಾರ್ದು. ಚಳಿಗಾಲದಲ್ಲಿ ಅವಳು ಬೆಚ್ಚಗಿರ್ಬೇಕು. ನಿಮ್ ಜೊತೆ ಸ್ವಲ್ಪ ಸಪ್ರೇಟ್ ಆಗಿ ಮಾತಾಡ್ಬೋದಾ? ಶೋರ್. ಬೇಡ. ನಾನು 8ನೇ ಕ್ಲಾಸಲ್ಲಿದ್ದಾಗ ಒಬ್ಬ ಹುಡುಗನ ಲವ್ ಮಾಡ್ತಾ ಇದ್ದೆ, ರವೀಂದ್ರ. ಯಾರ್ಷ್ಟು ನೋಡೋಗಿಲ್ಲ, ಬಟ್ ಐ ವಾಸ್ ರಿಯಲಿ ಲೈಕಿಂಗ್ ಒನ್ ಗೈ ಅಷ್ಟೇ. ಇಲ್ಲಿ ಡಾಕ್ಟರ್ ಲವಣ್ಣ ಅಂದ್ರೆ ಯಾರು? ವಾಟ್ಸ್ ಯುವರ್ ಪ್ರಾಬ್ಲಮ್, ಟೆಲ್ ಮಿ. ಯಾವಾಗ ನಿನ್ ಮಗನ್ ಮದ್ವೆ? ಇನ್ನೇನು ಆಗ್ತಾನೆ ಅಂತ ಹೇಳಿದೆ. ನಮ್ಮಮ್ಮ ಯೂಟ್ಯೂಬ್ ನೋಡ್ಕೊಂಡು ಅಡ್ಗೆ ಮಾಡೋ ಹುಚ್ಚು. ನಮ್ಮಣ್ಣ ಗುಬಾಳ್ ನನ್ ಮಗ. ಆಯ್ತೇನ್ರಿ? ಇಲ್ಲ ಈಗತ್ತೆ ಶುರು ಮಾಡಿದ್ರೆ ಆಯ್ತಾಯ್ತು ಮಾಡಿ. ನಾಳೆ 11 ಗಂಟೆ RR ನಗರ ಕೆಫೆ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಒಬ್ಬ ಬಕ್ರ ಸಿಕ್ಕಿದ್ದಾನೆ, ಇನ್ನು ಬೋಳಿಸ್ ಬಿಡದೆ. ಬೋಲ್ಸು ಊರಲ್ಲಿರೋ ಹುಡುಗಿರೆಲ್ಲ ಎಷ್ಟು ಖುಷಿಯಾಗಿದ್ದಾರೆ. ನಾನು ಇದೀನಿ ಗೂಬೆ ತರ. ಏನೋ ಪ್ರಾಬ್ಲಮ್ ನಿನ್ಗೆ? ನನಗೇನೇ ಪ್ರಾಬ್ಲಮ್ಮು? ಆರಾಮಾಗಿದ್ದೀನಲ್ಲ ಊರಲ್ಲಿರೋ ಎಲ್ಲ ಹುಡುಗರ ಥರ. ಮದ್ವೆ ಯಾವಾಗ ಆಗ್ತೀಯಾ? ನಾನು ಅನ್ಕೊಂಡು ಹಾಗಾದ್ರೆ ಅದು ಮದುವೆ, ಇಲ್ಲೇ ಇದ್ರೆ ಅದು ಮದುವೆನೇ ಅಲ್ಲ. ಮದ್ವೆ ಆಗ್ತೀಯೋ ಇಲ್ವೋ? ಗೊತ್ತಿಲ್ಲ. ಮನುಷ್ಯನೇನೋ ನೀನು? ಇವತ್ತು 2ರಲ್ಲಿ 1 ತೀರ್ಮಾನ ಆಗ್ಲೇಬೇಕು. ನಡಿಯೋ ಕೆಳಗೆ. ಮನೇದು ಯಾರು ಹೇಳೋರು ಕೇಳೋರು ಇಲ್ಲಂಗ ಆಗೋಗಿದೆ. ನೀನೇನೋ ಅನ್ಕೊಂಡಿದ್ಯಾ? 100 ಕತ್ತೆ ವಯಸ್ಸಾಗಿದೆ, ಮದುವೆ ಆಗೋದಕ್ಕೆ ಏನೋ ರೋಗ ನಿನ್ಗೆ? ಊರಲ್ಲಿರೋ ದಂಡ ಪಿಂಡಗಳೆಲ್ಲ ಮದುವೆ ಆಗಿ ಆರಾಮಾಗಿದ್ದಾರೆ. ಏನೋ ಪ್ರಾಬ್ಲಮ್ ನಿನ್ಗೆ? ಇವತ್ತು 2ರಲ್ಲಿ 1 ತೀರ್ಮಾನ ಆಗ್ಲೇಬೇಕು. ಹೇಳ್ಬಿಡು ಅವನ್ಗೆ. ಮಗಳೇ, ನಾನಿನ್ನ ಅಪ್ಪ ಕಣೆ. ಅಯ್ಯೋ ಅದೇ ಹೇಳ್ಬಿಡಿ ಅವನ್ಗೆ. ನಾನು ಮದುವೆ ಆದ್ರೆ ಲವ್ ಮ್ಯಾರೇಜ್ ಆಗೋದು, ಅರೇಂಜ್ ಮ್ಯಾರೇಜ್ ಅಪ್ಪಿತಪ್ಪಿನೂ ಆಗಲ್ಲ. ಅದು ಈ ಜನ್ಮದಲ್ಲೂ ಸಾಧ್ಯ ಇಲ್ಲ. ಅಲ್ಲ ಕಣೋ, ನಮ್ಮ ಇಡೀ ವಂಶದಲ್ಲಿ ಯಾರು ಲವ್ ಮ್ಯಾರೇಜ್ ಆಗಿಲ್ಲ. ಇದಕ್ಕೆ ನಾವ್ ಮಾತ್ರ ಒಪ್ಪಲ್ಲ. ಅಪ್ಪ ಹಾಕಿದ ಆಲದ ಮರಕ್ಕೆ ವಂಶದವರೆಲ್ಲ ನೇಣಾಕೊಂಡಂಗೆ ನಾನು ನೇಣಾಕೊಳ್ಳಲ್ಲ. ಮದುವೆ ಆಗ್ತಿರೋದು ನಾನು, ನೀವಲ್ಲ. ಅದಕ್ಕೆ ಬಡ್ಕೋತಿರೋದು ಇಷ್ಟ ಆಟ ಮಾಡಬೇಡ ಅಂತ. ನೋಡಿ, ನೀವೇನ್ ಹೇಳಿದ್ರು ಅಷ್ಟೇನೆ. ನನಗೆ ಅರೇಂಜ್ ಮ್ಯಾರೇಜ್ ಇಷ್ಟ ಇಲ್ಲ, ಆದ್ರೆ ಲವ್ ಮ್ಯಾರೇಜ್ ಆಗ್ತೀನಿ. ಇಲ್ಲ ಅಂದ್ರೆ ಸಾಯೋವರೆಗೂ ಸಲ್ಮಾನ್ ಖಾನ್ ತರ ಬ್ರಹ್ಮಚಾರಿ ಉಳಿದ್ಬಿಡ್ತೀನಿ. ಇದೇ ಫೈನಲ್ ಡಿಸಿಷನ್. ಅಲ್ಲ ನಮ್ಮ ನಡೀರಿ. ಮೊದ್ಲು ನೀವ್ ಹೇಳಿದ್ ಮತ್ ಕೇಳಿ, ಆಮೇಲೆ ಅವ್ನ್ ಕೇಳ್ತಾನೆ. ನೀವು ವಯಸ್ಕೊಂಡ್ ಬಂದಿದ್ದಕ್ಕೆ ಹಿಂಗಾಗಿರೋದು. ವಹಿಸ್ಕೊಂಡ್ ಬರ್ತಾ ಇಲ್ಲ. ಇವನೇನ್ರಿ ಎಷ್ಟ್ ಹಠ ಮಾಡ್ತಾನೆ. ಅಲ್ಲ, ಈಗಾಗ್ಲೇ 1500ನೇ ಸರಿ ಹೇಳ್ತಾ ಇರೋದು. ಆಡಿದ್ದೆ ಆಡ ಕಿಸ್ಬಾಯಿ ದಾಸ ಅಂತ ಹೇಳ್ತಿದ್ದಾನಲ್ರಿ. ಏನ್ ಮಗ ಅಂತ ಊಟ ನಮ್ಮ ಬಡ್ಡಿ ಮಗ ಫಿಕ್ಸ್ ಆಗೋಗ್ಬಿಟ್ಟಿದ್ದಾನೆ. ಈಗಲೇ 28, ಇನ್ನು ಹುಡುಕಿ ಅವನ ಲವ್ ಮಾಡಿ ಮದುವೆ ಆಗೋಷ್ಟೊತ್ತಿಗೆ ಏಜ್ ಬಾರ್ ಆಗೋಗ್ಬಿಡುತ್ತೆ. ನೂರದವರೆಲ್ಲ ಏನ್ ಆಡ್ಕೊತಾರೆ ಗೊತ್ತಾ? ಬಸವರಾಜ್ ಮಗನಿಗೆ ಏನೋ ಪ್ರಾಬ್ಲಮ್ ಇರಬೇಕು ಅಲ್ವಾ ಅಂತ ಆಡ್ಕೊಂತಾರೆ. ನನ್ನ ಮರ್ಯಾದೆ ಪ್ರಶ್ನೆ ಇವನು. ಅಯ್ಯೋ, ನಿಮ್ಮ ಮರ್ಯಾದೆ ಮಾತ್ರ ಅಲ್ಲ, ನನ್ನ ಮರ್ಯಾದೆನೂ ಇದೆ. ಅಲ್ಲ, ಇವನು ಹೋಗಿ ಅವಳನ್ನ ಕಟ್ಕೊಂಬಂದು ಅವಳು ನಾಳೆ ದಿನ ಊರು ಬಜಾರಿಯಾಗಿದ್ರೆ ಏನು ಮಾಡೋದು ಅಂತ. ಹಬ್ಬಕ್ಕೆ ಉಣ್ಮೆಗೆ ಒಳ್ಳೆ ಲಕ್ಷಣವಾಗಿ ಸೀರೆ ಉಟ್ಕೊಳ್ಳಮ್ಮ ಅಂದರೆ ಇಲ್ಲ ನಾನು ಜೀನ್ಸ್ ಪ್ಯಾಂಟ್ ಹಾಕ್ಕೊಳ್ಳೋದು ಅಂದರೆ ಏನ್ರಿ ಮಾಡೋದು? ನಮ್ಮ ಕೈ ಕಾಲು ಕಟ್ತೆ ಇವಳು ಮೂಲೆಯಲ್ಲಿ ಕೂರ್ಸೋದಂತೂ ಗ್ಯಾರಂಟಿ. ಈ ನನ್ನ ಮಗನೋ ಮೊದಲೇ ನಮ್ಮ ಮಾತು ಕೇಳಲ್ಲ. ಹೌದಪ್ಪ. ಅಲ್ಲ, ಅವಳು ಬೇಕಾದ್ರೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹಾಳಾಗಿ ಹೋಗ್ಲಿ. ಆದ್ರೆ ನೀವು ಜೀನ್ಸ್ ಪ್ಯಾಂಟ್ ಹಾಕಲಿ ಅಂತ ಹಠ ಮಾಡಿದ್ರೆ ಅವಾಗ ಏನ್ ಮಾಡೋದು? ಏನಾದ್ರೂ ಪ್ಲಾನ್ ಮಾಡ್ಬೇಕು. ಏನ್ ಮಾಡೋದು? ಹೌದು, ಏನಾದ್ರು ಮಾಡಲೇಬೇಕು. ಏನಾದ್ರೂ ಹೊಳಿತಾ? ಒಂದು ಐಡಿಯಾ ಬನ್ನಿ ಹೇಳ್ತೀನಿ. ಬನ್ನಿ ಹೇಳ್ತೀನಿ. ಅಯ್ಯೋ ಬಿಡ, ಸಣ್ಣ ಮಕ್ಳ ತರ ಎಳ್ಕೊಂಡ್ ಬರ್ತಾಳೆ. ಸರಿ ಕಣಪ್ಪ, ನೀನ್ ಲವ್ ಮ್ಯಾರೇಜ್ ಆಗೋದು ನಮ್ಗೊಪ್ಕೆ. ಆದ್ರೆ ನಮ್ದೊಂದು ಕಂಡೀಷನ್ನು. ಏನು? ನೀನ್ ಲವ್ ಮಾಡೋ ಹುಡುಗಿನ ನಾವೇ ಹುಡುಕೊಡ್ತೀವಿ. ಸರಿ, ಆದ್ರೆ ಕಂಡೀಷನ್ ಅಂದು ಇದೆ.
ಒಂದಲ್ಲ 3. ಅದೇನು ಹೇಳಪ್ಪ. ಕಂಡೀಷನ್ ನಂಬರ್ 1, ನಾನು ಎಷ್ಟೇ ಬೈದ್ರು ಆ ಹುಡುಗಿ ನನಗೆ ವಾಪಸ್ ಬೈಬಾರ್ದು. ಕಂಡೀಷನ್ ನಂಬರ್ 2, ಅವಳು ಇದುವರೆಗೂ ಲವ್ವೇ ಮಾಡಿರಬಾರ್ದು. ಆ್ಯಂಡ್ ನಂಬರ್ 3, ಅವಳು ಫ್ರೆಂಡ್ ಲಿಸ್ಟಲ್ಲಿ ಒಬ್ಬ ಹುಡುಗನ ಹೆಸರು ಇರಬಾರ್ದು. ಈ ಜನದ ಮಗನ ಮದುವೆ ಏಯ್ ಕನ್ನಡಕ ಬಾಯ್ಲಿ, ನಿನ್ನೆ ಬಾಯ್ಲಿ. ಬಪ್ಪ ಕುತ್ಕೋ. ನೀವು ಕೂತ್ಕೊಳ್ಳಿ ಆಂಟಿ. ಟೀ ನಿನಗೆ ಕೊಡ್ಲಾ ಅವ್ರಿಗೆ ಕೊಡ್ಲಾ? ಟೀ ಕುಡಿತೀಯಪ್ಪ ಸೋಮು? ಇಲ್ಲ ಆಂಟಿ, ಬೇಡ, ಪರವಾಗಿಲ್ಲ, ನಾನು ಹಾಲೇ ಕುಡಿಯೋದು. ನನಗೆ ಕೊಡು. ನಮ್ಮದು ತುಂಬ ಒಳ್ಳೆ ಫ್ಯಾಮಿಲಿ ಆಂಟಿ. ನಮ್ಮಪ್ಪ ಪುರೋಹಿತರು. ಒಂದಿನೂ ಯಾರ ಹತ್ರ ಒಂದು ಮಾತು ಅನ್ಸ್ಕೊಂಡಿಲ್ಲ. ನನ್ನೂ ಹಾಗೆ ಬೆಳೆಸಿದ್ದಾರೆ. ನನಗೂ ತುಂಬ ಆಪರ್ಚುನಿಟೀಸ್ಗಳು ಬಂದವು. ಆದರೆ ನಿಮ್ಮ ಮಗಳೇ ನನಗೆ ತುಂಬ ಇಷ್ಟ ಆಗಿದ್ದು. ಕಣ್ಣಲ್ಲಿ ಕಣ್ಣಿಟ್ಟು ಅವಳನ್ನ ದೇವತೆ ಥರ ನೋಡ್ಕೋತೀನಿ. ಚಳಿಗಾಲದಲ್ಲಿ ಅವಳು ಬೆಚ್ಚಗಿರಬೇಕು. ಮಳೆಗಾಲದಲ್ಲಿ ಅವಳ ತಲೆ ಮೇಲೆ ಒಂದು ಹನಿ ನೀರು ಕೂಡ ಬೀಳಬಾರ್ದು. ಬೇಸಿಗೆ ಕಾಲದಲ್ಲಿ ಅವಳು ತಂಪಾಗಿರಬೇಕು. ಹಾಗೆ ರಾಜ್ಕುಮಾರಿ ಥರ ನೋಡ್ಕೋತೀನಿ. ಆಂಟಿ, ಪ್ಲೀಸ್ ಅವಳನ್ನ ಮದುವೆ ಮಾಡಿಕೊಡಿ. ನೀನು ತುಂಬ ಹಳೆಯ ಸಿನಿಮಾಗಳನ್ನ ನೋಡ್ತೀಯಾ ಅನ್ಸುತ್ತೆ. ಹೊಸದಾಗಿ ಯಾವುದು ನೋಡಿಲ್ವಾ? ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್, ಟಾಕೀಸ್ ಆ್ಯಪ್ಗಳಲ್ಲಿ ಹೊಸದಾಗಿ ಬಿಡ್ತಿರ್ತಾರೆ. ಹಾಗೇನಿಲ್ಲ ಆಂಟಿ, ನೋಡ್ತಾ ಇರ್ತೀನಿ. ಆದರೆ ಸಬ್ಸ್ಕ್ರಿಪ್ಷನ್ ಖಾಲಿ ಆಗೋಗಿದೆ. ಪಾಸ್ವರ್ಡ್ ಇದ್ರೆ ಕೊಡ್ತೀರಾ? ನಿಮ್ಮ ಜೊತೆ ಸ್ವಲ್ಪ ಸಪ್ರೇಟಾಗಿ ಮಾತಾಡ್ಬೋದಾ? ಹಾಂ, ಶೋರ್. ಬೇಡ ಬೇಡ ಸೋಮು, ಬೇಡವೇ ಬೇಡ. ಯಾಕಂಟಿ? ನಿಮ್ಗೆ ಗೊತ್ತಾಗಲ್ಲ, ನಾವು ಮಾತಾಡ್ತೀವಿ ಬಿಡಿ. ನಿನಗೆ ಗೊತ್ತಾಗಲ್ಲ ಸೋಮು, ಬೇಡ. ಗಾರ್ಡನ್ ಮಾತಾಡೋಣ. ಇಟ್ಸ್ ಓಕೆ ಆಂಟಿ, ಐ ಕ್ಯಾನ್ ಮ್ಯಾನೇಜ್. ನನ್ನ ಮಾತು ಕೇಳು, ಬೇಡ. ಪರವಾಗಿಲ್ಲ ಬಿಡಿ ಆಂಟಿ, ನಾವು ಮ್ಯಾನೇಜ್ ಮಾಡ್ತೀವಿ. ಅನುಭವ್ಸು. ನಾನು ಹೇಳೋದು ಕೇಳಿ, ನೀವು ತುಂಬ ಒಳ್ಳೆಯವ್ರು, ನನಗೆ ಗೊತ್ತು. ನಿಮ್ಮಂಥವ್ರಿಗೆ ನಾನು ಕರೆಕ್ಟ್ ಅಲ್ಲ ಅನಿಸುತ್ತೆ. ಏನಾದರೂ ಡೈರೆಕ್ಟಾಗಿ ಹೇಳಬೇಕಲ್ವಾ? ಯಾಕಂದರೆ ಮುಂದೆ ಪ್ರಾಬ್ಲಮ್ ಆಗಬಾರ್ದು, ಅದಕ್ಕೆ. ಪರವಾಗಿಲ್ಲ, ಹೇಳಿ. ನಾನು 8ನೇ ಕ್ಲಾಸಲ್ಲಿದ್ದಾಗ ಒಬ್ಬ ಹುಡುಗನ ಲವ್ ಮಾಡ್ತಾ ಇದ್ದೆ, ರವೀಂದ್ರ. ಚಲುವಿನ ಚಿತ್ತಾರ ಫಿಲ್ಮ್ ಇನ್ಸ್ಪೈರ್ ಆಗ್ಬಿಟ್ಟು ಅವನ ಜೊತೆ ಓಡೋಗ್ಬಿಟ್ಟೆ. ಆದರೆ ವಾಪಸ್ ಬಂದೆ. 10th ಕ್ಲಾಸಲ್ಲಿ ಇನ್ನೊಬ್ಬ ಹುಡುಗನ ಲವ್ ಮಾಡಿದೆ, ಮಧುಸೂದನ ಅಂತ. ತುಂಬ ಒಳ್ಳೆ ಹುಡುಗ, ಅವನ ಜೊತೆನೂ ಓಡೋಗಿದ್ದೆ. ಆಮೇಲೆ 12th ಕ್ಲಾಸಲ್ಲಿ ಪ್ರವೀಣ, ಅವನ ಜೊತೆ ಏನು ಓಡೋಗ್ಲಿಲ್ಲ, ಬಟ್ ಸ್ವಲ್ಪ ದಿನ ಅಫೇರ್ ಇತ್ತು. ಆಮೇಲೆ ಕಾಲೇಜ್ ಟೈಮಲ್ಲಿ ಇನ್ನೊಂದು 4 ಜನ ಜೊತೆ ಇತ್ತು, ಬಟ್ ಯಾರು ಜೊತೆ ಓಡೋಗಿಲ್ಲ. ಬಟ್ ಐ ವಾಸ್ ರಿಯಲಿ ಲೈಕಿಂಗ್ ಒನ್ ಗೈ ಅಷ್ಟೇ. ನಾನು ನೀವು ಓಡೋಗೋಣ? ನಾನಿಲ್ಲಿ ಬರ್ತೀನಿ. ನಾನು ಬರ್ಲಾ? ಬೇಡ. ನೀನು ನೆಟ್ಫ್ಲಿಕ್ಸ್ ಪಾಸ್ವರ್ಡ್ ಕೇಳಿದ್ರಲ್ಲ? ಪಾಸ್ವರ್ಡ್ ಬೇಡ, ಏನು ಬೇಡ. ಏಯ್, ಹೊರಟೋದ್ನಲ್ಲೇ ಇವನು ಹೋಗೇನಾ? ನಿನ್ನ ನೋಡಕ್ ಬರೋ ಹುಡುಗರಿಗೆಲ್ಲ ಒಂದೊಂದು ಕತೆಗಳು ಹೇಳಿ ಅವನ್ನ ಓಡಿಸ್ತೀಯಲ್ಲ. ನನ್ನ ಕರ್ಮ ಏನ್ ಮಾಡ್ಕೊಂಡು ಸಾಯ್ಲಿ ನಾನು? ಏನ್ ಕೋಲು ಥು,
ಅದ್ಯಾವುದೋ ಕಿತ್ತೋಗಿರೋ ಆ್ಯಪ್ ತಗೊಂಡು ಊರವ್ರಿಗೆಲ್ಲ ತೋರಿಸಿ ಲವ್ ಮಾಡಿ ಅಂತ ಸಾಯ್ತ್ಯಾ. ನೀನ್ ಯಾವಾಗ್ಲೇ ಮದ್ವೆ ಆಗೋದು? ಆಗ್ತೀನಮ್ಮ, ಹುಡುಗ ಸಿಗ್ದಾಗ ಆಗ್ತೀನಿ. ಏಯ್ ನಿಂತ್ಕೊಳ್ಳೆ. ಥು. ಅಣ್ಣ, ಇಲ್ಲಿ ಡಾಕ್ಟರ್ ಲವಣ್ಣ ಅಂದ್ರೆ ಯಾರು? ಅದು ನಾನೇ. ಏನಾಗಬೇಕಾಗಿತ್ತು? ಲವ್ ಪ್ರಾಬ್ಲಮ್ ಅಣ್ಣ. ವಾಟ್ಸ್ ಯುವರ್ ಪ್ರಾಬ್ಲಮ್, ಟೆಲ್ ಮಿ. ನಾನು ಇರದೆ ಲವ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಪೇಪರ್. ಮಗನ ಮದುವೆ ಯಾವಾಗ ಸರ್? ರಾಮ, ಈ 3 ಪಾಟಿಗೆ ಮಾತ್ರ ನೀರು ಹಾಕಿಲ್ಲ, ಯಾಕೋ? ಒಳ್ಳೆ ಕತೆ. ನಾನೇ ಹಾಕ್ತೆ, ಬಕೆಟ್ ತಗೊಂಡೋಗು, ಇಲ್ಲೇ ಇಡ್ಬೇಡ. ಆಂಟಿ ಹಾಯ್. ಹಾಯ್. ತಗೊಳ್ಳಿ ಆಂಟಿ, ಸಿಟ್. ಏನು ವಿಶೇಷ? ನನ್ನ ಮದುವೆ ಫಿಕ್ಸ್ ಆಗಿದೆ ಆಂಟಿ. ಒಳ್ಳೇದಾಗ್ಲಿಮ್ಮ. ಮತ್ತೆ ಆಂಟಿ, ಯಾವಾಗ ನಿಮ್ಮ ಮಗನ ಮದುವೆ? ಚೆನ್ನಾಗಿ ಕೇಳಿದೆ. ಇದನ್ನು ನಿನ್ನ ಮದುವೆ ಮುಂಚೆ ಅಲ್ವಾ ಕೇಳೋದು? ಇನ್ನೇನು ಆಗ್ತಾನೆ ಅಂತ ಹೇಳಿದೆ. ಸರಿ ಆಂಟಿ, ಬಾಯ್. ನಿಜವಾಗ್ಲೂ ಎಷ್ಟು ಮುದ್ದಾಗಿದ್ದಾಳೆ. ನಮ್ಮ ಕಣ್ಣು ಮುಂದೆನೇ ಓಡಾಡ್ಕೊಂಡಿದ್ಲು. ನನಗಿದು ಮೊದಲೇ ಒಳಿಲಿಲ್ವಲ್ಲ. ಬಸವರಾಜ್ ಅವರೇ, ನಿಮ್ಮ ಮಗನ ಮದುವೆ ಯಾವಾಗ? ಅದು ಮದುವೆ ಅದು ಆದಂಗೆ ಎಲ್ಲ ಊರು ಎಲ್ಲ ಬಸವರಾಜು, ಯಾವಾಗ ನಿನ್ನ ಮಗನ ಮದುವೆ? ಯಾವಾಗ ಎಲ್ಲೇ ಹೋಗ್ಲಿ ಊರು ತುಂಬ ಇದೆ. ತಲೆ ನೋವಾಗ್ಬಿಟ್ಟಿದೆ. ನಿನ್ನ ಮಗನ್ ಏನೋ ಪ್ರಾಬ್ಲಮ್ ಇರಬೇಕು, ನನಗೇನೋ ಡೌಟು. ನೀವು ಮದ್ವೆ ಆಗದಿರೋ ನಿಮ್ ಮಗನ್ಗೆ ಹುಡುಗಿ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಯಾಕೆ ಯೋಚನೆ ಮಾಡ್ತೀರಾ? ಬಂದಿದೆ ಹೊಸ ಡೇಟಿಂಗ್ ಆಪ್. ಯಾವ ಮುಡಿಗೆ, ಯಾವ ಹೂವು, ಯಾವ ಚೆಲುವೆಗೆ ಯಾರ ಒಲವು ಅನ್ನೋ ಭಯನೇ ಪಡ್ಬೇಕಾಗಿಲ್ಲ. ಲವ್ ಲೆಟರ್ ಎಲ್ಲ ಬರ್ದು ಪ್ರಪೋಸ್ ಮಾಡೋ ಕಾಲ ಹೋಯ್ತು. ಯಾರು ಯಾರನ್ನ ಕನೆಕ್ಟ್ ಆಗ್ತಾರೋ ಅವ್ರನ್ನ ಸೇರ್ಸೋದೇ ನಮ್ಮ ಕೆಲಸ. ನಮ್ಮ ಸುತ್ತ ಪ್ರೀತಿ ಇದೆ, ಅದನ್ನ ಸೇರ್ಸೋಕೆ ಅಂತಾನೆ ನಮ್ಮ ಆಪ್ ಇದೆ. ಅಂದ್ಹಂಗೆ ನಮ್ಮ ಆಪ್ನ ಹೆಸರು ಲವ್ ಗುರು. ಮತ್ತೆ ಕಷ್ಟ ಮಾಡ್ತೀರಾ? ಇವಾಗಲೇ ಫೋನ್ ತಗೊಳ್ಳಿ, ಡೌನ್ಲೋಡ್ ಮಾಡ್ಕೊಳ್ಳಿ ಲವ್ ಗುರು. ಆಯ್ತಾ ರೀ? ಇನ್ನು ಇಲ್ಲ, ಇರು. ಹೇಳೋ. ಏನ್ ಹೇಳೋದೆ? ಹೋಗಿ ಹೋಗಿ ನಿನ್ನನ್ನು ಲವ್ ಮಾಡಿದ್ದೀನಲ್ಲ, ಸ್ವಲ್ಪ ನಕ್ಕೊಂಡು ಮಾತಾಡೆ. ಹೇಳೋ. ಏನ್ ಹೇಳೋದು? ನಿನ್ ಕರ್ಮ. ಮನೆಯಲ್ಲಿ ಲವ್ ಮ್ಯಾಟ್ರ್ ಹೇಳಿದ್ಯಾ? ಮೆಟ್ಟರ್ದೋಗಂಗ್ ಹೊಡಿತಾರೆ. ಓ ಅಷ್ಟೇನಾ? ಹೊಸ ತಕೊಂಡ್ರಾಯ್ತು ಅಷ್ಟೇ. ಏಯ್ ಸೆಡೆ ಸುಧಾಕರ, ನನ್ ಮಾತ್ ಕೇಳು. ಅಪ್ಪಿ ತಪ್ಪಿನೂ ಡಿ ಬಾಸ್ ಕಿಚ್ಚ ಬಾಸ್ ಒಂದಾಗ್ಬೋದು. ನಮ್ಮ ಮನೇಲಿ ಲವ್ ಮ್ಯಾರೇಜ್ ಒಪ್ಪೋದಕ್ಕೆ ಚಾನ್ಸೇ ಇಲ್ಲ. ನಮ್ಮ ಅಪ್ಪಂಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಹುಚ್ಚು, ನಮ್ಮಮ್ಮ ಯೂಟ್ಯೂಬ್ ನೋಡ್ಕೊಂಡು ಅಡ್ಗೆ ಮಾಡೋ ಹುಚ್ಚು. ನಮ್ಮಣ್ಣ ಗುಬಾಳ್ ನನ್ ಮಗ ಯಾವ್ದೋ ಆಪ್ ಡೆವಲಪ್ಮೆಂಟ್ ಅನ್ಕೊಂಡು ಹಾಯಾಗಿದ್ದಾನೆ. ನನ್ ಬಗ್ಗೆ ಯಾರಿಗೂ ಕೇರೇ ಇಲ್ಲ. ಓ ಹಾಗಾದ್ರೆ ನನ್ ಕತೆ? 6 ತಿಂಗಳು ಗುಡ್ತೊಂತರ ಆಡ್ಬೇಡ. ನಾನೇನೋ ಒಂದ್ ಮಾಡ್ತೀನಿರು. ಬಂದೆ ಅಪ್ಪ. ಇರೋ ಮಾಡ್ತೀನಿ. ಆಯ್ತೇನ್ರಿ? ಇಲ್ಲ, ಈಗಷ್ಟೇ ಶುರು ಮಾಡಿದ್ದು. ಆಯ್ತು. ಆಯ್ತಾಯ್ತು ಮಾಡಿ. ಒಳ್ಳೆ ದೊಂಬರಾಟ ಆಡ್ದಂಗೆ ಆಡ್ತಾರೆ. ಕಮಲಾ, ಸಿಕ್ತು. ವರ್ಷಿಣಿ. ಅಲ್ಲ, ಈಗ ಮಾತಾಡೋದು ಹೆಂಗೆ ಅಂತ ರೀ, ಅಲ್ಲೇ ಇರುತ್ತಲ್ರಿ, ನೋಡ್ಕೊಂಡು ಆಪ್ರೇಟ್ ಮಾಡ್ರಿ. ಬಿಡಿ, ತಗೊಳ ಆಪ್ರೇಟ್ ಮಾಡ್ಕೊಡಿ. ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ? ಕಡೆ ಬೇಕು, ಹೇಳ್ದಷ್ಟು ಮಾಡು. ಅಯ್ಯೋ, ಯಾವ್ದು ಪ್ರೊಫೈಲ್ ಕನೆಕ್ಟ್ ಆಯ್ತು, ಮಾತಾಡೋದು ಹೇಗೆ ಅಂತ ಗೊತ್ತಾಗ್ತೇನೆ. ಈ ವಯಸ್ಸು ಆಯ್ತಾ? ಡೇಟ್ ನಿಂತರ
ಆಯ್ತಾ? ನಾಳೆ 11 ಗಂಟೆ RR ನಗರ ಕೆಫೆ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಎಷ್ಟು ಗಂಟೆ ಅಂತ? 11 ಗಂಟೆ. ಇನ್ನು ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು? ಆ ನೀನೇ ಹಂಗಂದ್ರೆ ನಾವಿನ್ನೇನು ಹೇಳ್ಬೇಕು? ಅಲ್ಲ ಇವಳೇನು ತಪ್ಪು ತಿಳ್ಕೊಂಬಿಟ್ಲ, ನಾನೇ ಹೋಗಿ ಆ ಹುಡುಗಿ ನನಗೆ ನೀವ್ ಆಡೋದು ಹಂಗೆ ಇರುತ್ತೆ. ಎಲ್ಲರೂ ನನ್ನ ತಲೆ ಮೇಲೆ ಹಾಕಿ. ನಾಳೆ 11 ಗಂಟೆ. ಏನೇ ಫುಲ್ ಖುಷಿಯಾಗಿದ್ಯಾ? ಲಡ್ಡು ಬಂದು ಬಾಯಿಗೆ ಬಿತ್ತು. ಮೊದಲೇ ಖರ್ಚಿಗೆ ಕಾಸಿರ್ಲಿಲ್ಲ. ಲವ್ ಗುರು ಆಪ್ನಲ್ಲಿ ಒಬ್ಬ ಬಕ್ರ ಸಿಕ್ಕಿದ್ದಾನೆ. ಇನ್ನು ಬೋಳಿಸ್ಬಿಡದೆ. ಬೋಲ್ಸು ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.